ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮನ್ನ ನದಾಫ್ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ನೋಡಿದ್ರ ದೀಪಾವಳಿಗೆ ನಮ್ಮ ಕಿಚನ್ ಕಟ್ಟಿಗೆ ಪೇಪರ್ ಆರ್ಡರ್ ಮಾಡಿದ್ವಿ ಜಲ್ದಿನ, ಅವ ಬರ್ತಾವು ಅವನ್ನ ಅಂಟಿಸಿದ್ರಾತ ಅಂತಂದು ಹೇಳಿ ನಮ್ಮ ಮನೆಯವರು ಆಮೇಲೆ ಶರ್ಟ್ ಆರ್ಡರ್ ಮಾಡಿದ್ದಾರೆ. ದೀಪಾವಳಿಗೆ ಶರ್ಟ್ ಚಲೋ ಅದ ನೋಡ ಅಂತಂದು ಹೇಳಿ ಹೌದು ಪೇಪರ್ ಬರೋದ್ಬಿಟ್ಟು ಶರ್ಟ್ ಬಂದವ್ರಿ ಫಸ್ಟ್. ಎರಡಲ್ರಿ ಇದನ್ನ ಆರ್ಡರ್ ಮಾಡಿದ್ದೆ ಡಿಸೈನ್ ನೋಡಿ. ಚಲೋ ಇದೆನಾ? ಚಲೋ ಇಲ್ಲ? ಚಲೋ ಐತಲ್ರಿ, ಮಸ್ತ್ ಐತಿ ಡಿಸೈನ್, ಚಂದ ಐತಿ. ಇನ್ನೊಂದು ಟಿ ಶರ್ಟ್ ಅದ, ಟಿ ಶರ್ಟ್ ಅದ, ಶರ್ಟ್ ಅದು ತಡಿ. ಎರಡಕ್ಕೆ ಎಷ್ಟು ಆಗುತ್ತೆ? ಎರಡಕ್ಕೆ ಟೋಟಲ್ 780 ರೂಪಾಯಿ. 80 ರೂಪಾಯಿ ಅಂದ್ರೆ ದೀಪಾವಳಿಗೆ ಫ್ಲಿಪ್ಕಾರ್ಟ್ ಒಳಗೆಲ್ಲ ಚಲೋ ಚಲೋ ಶರ್ಟ್ ಅವೆಲ್ಲ ಬಿಟ್ಟಿದ್ದಾರೆ. ನಮ್ಮ ಮನೆಯವ್ರು ಶರ್ಟ್ ಆರ್ಡ್ರ್ ಮಾಡಿದ್ರೆ ಆದ್ರೆ ಅವ್ರದ್ದು ಲಿಕ್ಕ ಐತಿ ಬಂದ್ವು ದೀಪಾವಳಿ ಒಳಗೆ. ದೀಪಾವಳಿಗೆ ಅಂತಾನೆ ಮಾಡಿದ್ದಾರೆ ಅವರು ಕರೆಕ್ಟ್. ದೀಪಾವಳಿಗೆ ಚಲೋ ಮಾಡಿದ್ದೆ. ಫಸ್ಟ್ ಪೇಪರ್ ಆರ್ಡರ್ ಮಾಡಿದ್ದೆ, ಹಾಂ, ಬಟ್ ಅದು ಪೇಪರ್ ಬರಲಿಲ್ಲ. ಇದು ಬಂತು, ಇದು ಹಾಫ್ ಶರ್ಟ್ ಇದು. ಚಲೋ ಐತೆ ಅವ್ರ ಇದು, ಚಲೋ ಐತಿ, ಮಸ್ತ್ ಐತಿ. ಸ್ಟಿಚಬಲ್ ತೊಗೊಂಡಿದ್ದೆ, ಹೊಲ್ಟೆ ಅದಾವಲ್ಲ ಶರ್ಟ್, ಸ್ಟಿಚಬಲ್ ಐತಿ ಅದು. ಹೆಂಗೆ ಹಾಕೊಂತ ಹೋಗ್ಯಾರ ಹಂಗೆ ಹಿಸ್ತ ತಗೋರದು. ಟೈಮ್ ಇವಾಗ 6 ಗಂಟೆ ಆಗೈತ್ರಿ. ಇಲ್ಲಿ ನೋಡ್ರಿ ಮಳೆ ಮಾಡಿ ಎಷ್ಟಾಗೈತಿ, ಸಿಕ್ಕಾಪಟ್ಟೆ ಮಳೆ ಮಾಡಾಗೈತ್ರಿಪ್ಪ ಈಗ. ಅದೇನ್ರಿ ಸುತ್ತಲೂ ಮಳೆ ಮಾಡ ಸನಿಯ ಮಳೆ ಮಾಡಿ ಜಗ್ಗಾಗೈತ್ವಾ. ಈಗ ಅವನ್ನ ಅರ್ಬಿ ತೆಗಿಬೇಕು. ಈ ಉಳ್ಳಾಗಡ್ಡಿ ಒಣ ಹಾಕಿನ ಉಳ್ಳಾಗಡ್ಡಿನ ಫಸ್ಟ್ ಎತ್ತಿಡಂಬ, ಆ ಬುಟ್ಟಿ ಒಳಗೆ ಹಾಕಿ ಇಟ್ಬಿಡೋಣ. ಅರಿ ಒಣಗ್ಯಾನ ನೋಡ, ಅವ್ನು ಹಿಡಿದು ಒಂದಿಟ್ಟು ಪೂರ ಹಸಿ ಹಸಿ ಅದಾವ. ಗೊತ್ತದ ಹಾರಿ ನಿಮ್ಮ ಫಸ್ಟ್ ಉಳ್ಳಾಗಡ್ಡಿ ಇಡಂಬ. ದೀಪಾವಳಿ ಶಾಪಿಂಗ್ ಮಾಡಕ್ಕೆ ನಾವೀಗ ಹುಬ್ಳಿಗೆ ಹೊಂಟೀವಿ. ಶಾಪಿಂಗ್ ಅಂದ್ರೇನು ರೀ, ಈ ಅರ್ಬಿ ಗಿರ್ಬಿ ಅಂತ ತೊಗೊಳಂಗಿಲ್ಲ ನಾವು. ಹಣ್ಣು ಹಂಪಲ ಸ್ವೀಟ್ ಎಲ್ಲ ತರಕ್ಕೆ ಹೋಗ್ಬೇಕು. ಹಂಗಾಗಿ ನಾವೇನಾರ ತೊಗೋಬೇಕಂತಿದ್ರೆ ಉಣ್ಕಲ್ನಾಗ ಸಿಗ್ತೈತೆ ರೀ, ಅಂದ್ರೆ ನಮ್ಮ ಊರಾಗ ಸಿಗ್ತೈತಿ. ಬಟ್ ಏನ್ರಿಪ್ಪ ಅಂದ್ರೆ ಹುಬ್ಳಿಗೆ ಹೋದ್ರೆ ಸ್ವಲ್ಪ ವೆರೈಟಿ ಸಿಗ್ತಾವೆ, ಬೇರೆ ಬೇರೆ ಟೈಪ್ ನೋಡ್ಬೋದು ನಾವು. ಸೊ ಹಿಂಗಾಗಿ ನಾವು ಹುಬ್ಳಿಗೆ ಹೊಂಟೀವಿ. ಸನೇ ನಾವು ಹೋಗಿ ಬರ್ತೀವಿ ನೋಡಿ. ಇಲ್ಲಿ ಅಡ್ಡಾರಲ್ಲ ಪೈಪ್ ಹಾಕತ್ರಿ. ಏನು ಹೇಳಿದೀಗ 24 ತಾಸು ನೀರು. ನಿನಗೆ ಬೇಕಾ ನೀರು? ನಿನಗೆ ಬೇಕು ನೀರು 24 ತಾಸು? 24 ತಾಸು ಅಷ್ಟೇನು ಉಪಯೋಗ ಇಲ್ಲ. 2 ದಿನಕ್ಕೊಮ್ಮೆ ಬಿಟ್ರೆ ಚಲೋ ಆಕೈತೆ. ಮತ್ತೇನು ಮಾಡ್ಬೇಕು ಈಗ 24 ತಾಸು? 2 ದಿನಕ್ಕೊಮ್ಮೆ ಬರೋ ಕರೆಕ್ಟ್ ಟೈಮಿಗೆ ಬಿಟ್ಟು ಸಾಕಾಗೈತಿ. ಹೌದಿಲ್ಲ? 24 ತಾಸು ನೀರು ತೊಗೊಂಡು ಏನು ಮಾಡ್ದೈತಿ? ಬರೀ 24 ತಾಸು ನೀರಿನಾಗ ಆಟ ಆಡ್ಕೊಂತ ಕುಂದ್ರಕ್ಕೆ ಬರೋಂಗಿಲ್ಲ. ಕೆಲಸ ಬಗ್ಸಿ ಭಾಳ ಇರ್ತಾವೆ. ಇನ್ನೇನು ನಾವು ಹೊಂಟಿದ್ವಿ ಮಾರ್ಕೆಟಿಗೆ. ಜೇಬಿನಾಗ ಕೈ ಹಾಕಿ ನೋಡ್ತೀನಿ, ಜೇಬಿನಾಗ ಫೋನೇ ಇಲ್ಲ. ನಿಮ್ದು? ನಂದ ಮತ್ತೆ ನಿಂದಲ್ಲ, ನಿಂದೊಂದು ಕೈಯಾಗ ಐತಿ. ತಮ್ಮನ್ನ ಹೇಳ್ರಿಪ್ಪ ತರಾಕೆ. ಲಗಲ್ಗು ಬಾ ತಮ್ಮನ್ನ. ಫಸ್ಟ್ ನಾವು ಹುಬ್ಳಿಗೆ ಹೋಗ್ಬೇಕಾರೆ ನಮ್ಮ ಜೋಡಿ ನಜ್ಮಾ ಬರ್ತೀನಂದೆ. ಆಮ್ಯಾಗ ಮತ್ತೆ ಅದು ಬರ್ತೀನಂದ್ರೆ ನಜ್ಮಾ ಅಷ್ಟೇ ರೀ. ನಜ್ಮಾ ಅಷ್ಟೇ ಏನೇ ಅಂದ್ರೆ ನಜ್ಮಾಗ ಅವೆಲ್ಲ ಹಿಡ್ಕೊಂಬರಕ್ಕೆ ಮತ್ತೆ ಹಿರಮ್ಮನು ಬರ್ತಾಳೆ. ಹೌದಲ್ಲ, ಅದೊಂದು ಐತಿ. ಹಿರಮ್ ಬರ್ತಾಳೆ. ಆಮ್ಯಾಗ ನಸರಿನ ಹೇಳ್ಯಾಳಂತೆ, ನಮ್ಮ ಆಶಾ ಹೇಳಂತೆ ತರಾಕೆ. ಅವ್ರ ಓವರ್ ಹೇಳ್ಯಾರಂತೆ. ಇಷ್ಟೆಲ್ಲ ಹಿಡ್ಕೊಂಬರ್ಬೇಕಂತ ಹೇಳಿದ್ರೆ ನಮಗೂ ವಜ್ಜನ ಹಾಕೈತ್ರಿ. ಸೊ ಹಿಂಗಾಗಿ ಅವ್ರ ಗಾಡಿ ಮ್ಯಾಗ ಬರಾಕ್ತಿದ್ದ ಭಾಳ ಚಲೋ ಆಯ್ತು. ಈಗ ನಾವೇನು ಹೋಗೋಣ ಸುಮ್ಕ ಅವ್ರಿಗೆ ಹಾಕೊಟ್ಬಿಡೋಣ. ಬೇಡಪ್ಪ ನಾವು ಹೋಗನ್ರಿ. ನಾವು ಹೋಗನ್ರಿ ಹಂಗಂದೆ. ಒಟ್ಟು ನಿನಗೂ ಹುಬ್ಳಿ ನೋಡ್ಬೇಕು, ಹುಬ್ಳ್ಯಾಗ ಏನಾರ ತೊಗೋಬೇಕನ್ನೋ ಆಸೆ ಭಾಳ ಐತಿ. ನಾವು ಕಡೆಗೆ ತೊಗೊಲಿ ಬಿಡ್ಲಿ, ನೋಡಕ್ಕೆ ಹೋಗ್ತೇವೆ ನಾವು. ನಮ್ಮ ದೀಪಾವಳಿ ಶಾಪಿಂಗ್ ಮಾಡಕ್ಕೆ ಎಷ್ಟು ಮಂದಿ ಬಂದಿರ್ತಾರೆ, ಅಲ್ಲಿ ಹೆಂಗೆ ಗದ್ಲು ಇರ್ತೈತಿ, ಏನೇನು ಹಚ್ಚಿರ್ತಾರೆ ಎಲ್ಲ ನೋಡಕ್ಕೆ ಭಾಳ ಖುಷಿ ಅನ್ನಿಸ್ತೈತೆ ನಮಗೆ. ಹಂಗೀಗ ನಾವು ತೊಗೋಬೇಕಂತ ಹೇಳಿದ್ರೆ ನಮ್ಮ ಮುನ್ಕಲ್ನಾಗ ಎಲ್ಲ ಸಿಗ್ತೈತಿ, ಏನು ಸಿಗಂಗಿಲ್ಲ ಅಂತೆಲ್ಲ ಪ್ರತಿಯೊಂದು ವಸ್ತು ಸಿಗ್ತಾವೆ. ಬಟ್ ಏನ್ರಿಪ್ಪ ಅಂತ ಹೇಳಿದ್ರೆ ಹುಬ್ಳಿ ಒಳಗೆ ಹೋದ್ರೆ ಸ್ವಲ್ಪ ವೆರೈಟಿ ನೋಡ್ಬೋದು. ಆಮ್ಯಾಗ ಬೇರೆ ಬೇರೆ ಟೈಪ್ ನೋಡ್ಬೋದು. ಮತ್ತು ಸಸ್ತಾನ ಸಿಗ್ತಾವ್ರಿ ಅಲ್ಲಿ. ಇಲ್ಲಿ ಎಲ್ಲ ಥರದ ಹಣ್ಣು 5 ಥರದ ಹಣ್ಣು ಕೊಡ್ತಾರ್ರಿ. 200-150 ರೂಪಾಯಿ ಹಚ್ಚಿರ್ತಾರೆ ಇಲ್ಲಿ ಹುಣ್ಕಲ್ ಒಳಗೆ. ಅಲ್ಲಿ ಹಂಗೆ ಕೊಡ್ತಾರೆ? ಅಲ್ಲಿ 100 ರೂಪಾಯಿ ಕೊಡ್ತಾರೆ.
100 ರೂಪಾಯಿ ಕೊಡ್ತಾರೆ ಅಲ್ಲೆಲ್ಲ. ಹಾಂ ಹೋದ ವರ್ಷ ತೊಗೊಂಬಂದೀವಿ ನಾವು. ಹೋದ ವರ್ಷ ಹ್ಞೂ ಹಂಗೆ ನಾವು ಪ್ರತಿ ವರ್ಷ ಹುಬ್ಳಿ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರ್ತೇವೆ. ಅಂದ್ರೆ ನಮ್ಮ ಉಣ್ಕಲ್ ಇಂಪ್ರೂವ್ಮೆಂಟ್ ನೋಡ್ರಿ ಈಗೀಗ ಆಗತೈತಿ, ಇನ್ನೂ ಆಗಿಲ್ಲ, ಆಗತೈತಿ ಇನ್ನೂ. ಎಲ್ಲ ಅಂಗಡಿ ಇಲ್ಲೇ ಆದ್ರಿಪ್ಪ ಅಂತಿದ್ರೆ ನಾವು ಎಲ್ಲಿ ಹೋಗೋ ಅವಶ್ಯಕತೆ ಇರೋಂಗಿಲ್ಲ, ಇಲ್ಲೇ ತೊಗೋಬೋದು. ಬಟ್ ಅಂತ ಏನು ಇನ್ನೂ ಅಂಗಡಿ ಆಗಿಲ್ಲ. ಸೊ ಹೀಗಾಗಿ ನಾವು ಈಗ ಪ್ರತಿ ಸಲ ಏನಾರ ಶಾಪಿಂಗ್ ಮಾಡ್ಬೇಕಂತ ಹೇಳಿದ್ರೆ ಹುಬ್ಳಿಗೂ ಹೋಗ್ತೀವಿ. ಈಗೇನು ಆಟೋಕ್ಕೆ ಹೋಗ್ಬಿಡೋಣ? ಆಟೋಕ್ಕೆ ಹೋಗನ್ರಿ. ಹಾಂ ತೋರಿ ಬಸ್ಸಿಗೆ ಅಂದ್ರೆ ಮತ್ತೆ ಅಲ್ಲಿ ಹೋಗ್ಬೇಕು. ಬಸ್ ನೋಡಿದ್ರೆ ರಶ್ ಇರ್ತಾವೆ. ಇನ್ನು ಬಸ್ಸಿಗೆ ನಿಂತು ಕಾಯ್ಕೊಂಡು ಹೋಗೋ ಮಟ ಅಂತಂದು ಹೇಳಿದ್ರೆ ಅಲ್ಲೆಲ್ಲ ಹುಬ್ಳಿ ಒಳಗೆ ಭಾಳ ರಶ್ ಆಗ್ಬಿಡ್ತದ್ರಿಪ್ಪ. ಆಟೋಕ್ಕೆ ಹೋಗ್ಬಿಡಂತ. ಹ್ಞೂ ಆಟೋ ದುರ್ಗ ಬೇಲ್ರಿ ಸರ್ಕಲ್ ರೀ. ಸರ್ಕಲ್ ಬಿಟ್ಟು ಸಾಕ್ರಿ. ಅಂದ್ರೆ ಒಳಗೆ ಆಟೋ ಹೋಗ್ಬಿಟ್ರಿ ಅಲ್ಲಿ ನಮಗೆ ಅಲ್ಲೇ ಬಿಟ್ಬಿಡ್ರಿ ಸಾಕು ನೀವು. ರೋಡಿಂದಲೇ ಕೆಲಸ ಮಾಡಕತ್ತಾರೆ. ಹೌದ್ರಿ. ಕೆಲಸ ಮುಗಿಮಟ್ಟ ಫುಲ್ ಟ್ರಾಫಿಕ್ ನೋಡಿದ್ದೆ. ಟೈಮ್ ನೋಡ್ರಿ ಈಗ 11:30 ಆಗೈತಿ. ಈಗಿನ ಅಂಗಡಿ ತೆಗಿಯಾಕತ್ತಾರೆ, ಹಚ್ಚಾಕತ್ತಾರೆ, ಗದ್ದಲ ವ್ಯಾಪಾರ ಐತಿ. ನಾವೇನು ತೊಗೊಳೋದು ಫಸ್ಟ್ ಅಲ್ಲಿ ಒಳಗೆ ಹೋಗ್ಬರ್ರಿ. ಅಗ್ಗೆ ಸ್ವಲ್ಪ ಗದ್ದಲ ಮಾತ್ರ ಸಿಕ್ಕಾಪಟ್ಟಿರಿಪ್ಪ. ಹಿಂಗೆ ನೋಡ್ರಿ ಇನ್ನೂ 3 ದಿನ ಈಗ ಆಕಾಶ ಬಿಟ್ಟು. ಗದ್ದಲ ಹೆಂಗೈತಿ? ಗದ್ದಲ ಈಗ ಸ್ವಲ್ಪ ನೋಡಂಗೆ ಐತಿ. ಆಮೇಲೆ ನಾವು ತಗೊಂಡು ಹೊರಗೆ ಬರೋ ಮುಂದೆ ನೋಡ್ಬೇಕ್ರಿ ಹೆಂಗಾಗಿರ್ತೈತೆ. ಇಲ್ಲಿ ಡೈಲಿ ಗದ್ದಲನ ಜಗ್ ಇರ್ತೈತಿ. ಆಮ್ಯಾಗ ಹಬ್ಬ ಗಿಬ್ಬ ಅಂತ ಹೇಳಿದ್ರೆ ಇನ್ನೂ ಗದ್ದಲ ಆಕೈತಿ. ಇನ್ನ ಗದ್ದಲ ಇಲ್ಲಿ ಬಂದ್ರೆ ನೋಡಿ ಹೆಂಗೆ ಬರ್ತೈತಿ ಹೂ ಅನ್ಸ್ತಿ ಅಲ್ಲ? ಗಮ ಗಮ ಅಂತೈತೆ. ಹಾಂ ಕೇಳಂಬರಿಲ್ಲ ಹಣ್ಣು ತಗೊಂಡ್ ಫಸ್ಟ್ ಒಂದು ತೊಗೊಳೋದು ಈಗ. ಅಲ್ಲಿ ಹಣ್ಣಿನ ಕಡೆ ಹೋಗ್ಬರ್ರಿ. ಫಸ್ಟ್ ಹೂ ತೊಗೊಳೋದು ಹಣ್ಣು ಹಣ್ಣು ನೋಡ್ರಿ ವ್ಯಾಪಾರ ಅದ. ಹಣ್ಣು ದೀಪಾವಳಿಗೆ ಹಣ್ಣು ಬಾಂಬ್ ತೊಗೊಂತಾರೆ ರೀ. ಸೊ ಹಿಂಗಾಗಿ ನಾವು ಬಂದಿದ್ದ ಫಸ್ಟ್ ಏನು ತೊಗೊಳಕ್ರಿಪ್ಪ ಅಂತ ಹೇಳಿದ್ರೆ ಈಗ ಹಣ್ಣು ತೊಗೊಳಕ್ಕೆ ನೋಡ್ರಿ ಈಗ. ನಾ ಯಾರ್ದಾರು ಅನ್ನತ್ತೆ ಮಾಬುಲಿ ಅಂತೇಳಿ. ನನ್ನ ಹೆಸರು ಮಾಬುಲಿನ ಮತ್ತೆ. ನೀವು ಒಳ್ಳೆ ನೋಡಕತ್ತಿದ್ರನ? ಹಾಂ ಅವ್ರು ನಮ್ಮ ಹಣ್ಣಿನ ಅಣ್ಣನ ಕಡೆ ಹೋಗೋಣನ್ರಿ. ಅದಾರೇನ್ರಿ ಅವ್ರು? ಅದಾರ ಹೇಳ್ದಾರ ಅವ್ರೆ ಅನ್ನಕತ್ತಿಲ್ಲ. ಒಳಗೆ ಹೋಗ್ಬರ್ ಫಸ್ಟ್. ಎಲ್ಲಿದ್ದಳು ಅವ್ರು? ಅಲ್ಲ ಅದ ಅಂಗಡಿ ಹೌದು. ಅವ್ರು ಇಲ್ರಿ ಅಲ್ಲೇ ಅವ್ರ ಮನೆಯವ್ರೇನ ಅದಾರ. ಟೈಮ್ ಇನ್ನೂ ಭಾಳ ಆಗಿಲ್ರಿ ಈಗ 11:30 ಆಗುತ್ತೆ ಟೈಮ್. ನೋಡ್ರಿ ರಶ್ ವ್ಯಾಪಾರಿ ಐತಿ. ಇಲ್ಲಿ ಹೆಂಗೈತ್ರಿಪ್ಪ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆಜು ಬಾಜು ಏರಿಯಾ ಅದಾವಲ್ರಿ, ಅವರೆಲ್ಲ ಬರ್ತಾರೆ ಶಾಪಿಂಗ್ ಮಾಡೋಕ್ಕೆ. ಬಂದ್ರೆ ನೀನೆಲ್ಲೋ ನಾನಲ್ಲೇ. ಕಿಲೋ ಹಣ್ಣು ಸುಮ್ಮನೆ ಕಿಲೋ ಹಣ್ಣು. ಹೌದು ಹಣ್ಣು ಅದಾವ. ಇಲ್ಲಿ ಇದಕ್ಕೆಳಂಬರ್. ನಿನಗೆ ಏನು ಬೇಕಾ? ಟಮಾಟೆ ಹಣ್ಣು ಬೇಕೇನೆ? ಮತ್ತು ಫಸ್ಟ್ ಎಲ್ಲೋದಲ್ಲ ಚಿಕ್ಕು ಕಿಲೋ ಹೆಂಗಂತ? ಕಿಲೋ 25. 20 ಏನು 25? ಚಲೋದ ಹಣ್ಣು ತೊಗೊಂಬಿಡ ಒಂದು 5-6 kg. ನಿನಗೆ ಬೇಕಾಗಿದ್ದ ಫಸ್ಟ್ ಮನೆಗೆ ತರಕಾರಿ. ಮತ್ತು ಎಲ್ಲಕ್ಕೆ ಹೋದಿ ಹಣ್ಣಿನ ಅಂಗಡಿಗೆ?
ಹಣ್ಣು ಬೇಕು ಆಮೇಲೆ ತೊಗೊಂಡ್ರಿ ಒಂದು ಹಣ್ಣು. ನಾವು ಗುರುವಾರ ದಿನ ಐತಲ್ಲ ರೀ ತರಕಾರಿ ಮಾರ್ಕೆಟ್ ಮಾಡಲಿಲ್ಲ. ಯಾಕ್ರಿಪ್ಪ ಅಂತ ಹೇಳಿದ್ರೆ ಅವತ್ತು ನಮ್ಮ ಹೆಸರಿನಿಂದ ಇದು ಇತ್ತು ರೀ, ಮನಿದ ಗ್ಯಾರ್ವಿ ಇತ್ತು. ಸೊ ಹೀಗಾಗಿ ಅಲ್ಲಿ ಹೋಗಿ ನಾವು ಬಿಜಿ ಆಗಿಬಿಟ್ವಿ. ಈಗ ಮತ್ತೆ ಹಂಗೆ ಹುಬ್ಳಿಗೆ ಬಂದೇವಲ್ಲ ರೀ, ಹೀಗಾಗಿ ತರಕಾರಿ ಎಲ್ಲ ತೊಗೊಂಡು ಹೋಗ್ಬೇಕಂತೇಳಿ ನಾವು ವಿಚಾರ ಮಾಡಿಲ್ಲ ರೀ, ಸುಮ್ಮನೆ ವಿಚಾರ ಮಾಡಿದ್ದೆ. तीस करो ये 30 बहुत महंगा हुआ नारियल है। रंग लो ये दे 35 रुपए दीवान है। हाँ 35 35 35 30 ಅಂತ ये दे 30 रुपए कर दो। अच्छा अच्छा दे पता थोड़ा ना कटेरा वैसे काटने को वैसे काटने तो आगे का वैसे नहीं पड़ता डाल नीचे अगला फिल्म में डाल लो। ये कहाँ का है? ये साउथ अफ्रीका का। हाँ ये इसका केरला। ये सिंगापुर का? ये केरला सिंगापुर में बहुत घाटा था। ये दे ये ಸಿಂಗಾಪುರ ಘಾಟದಾಗ ये पौसर दे ನೋಡ್ರಿ ಸಿಂಗಾಪುರ್ ಲೋಗೋನ ಸರಿದಂಗೆ ಅಂತೆ, ಇನ್ನು ಭಾಳ ಘಾಟ ಆಗದಂತೆ. पाव किलो कितना? पाव किलो को 120 रुपये में 150 120 आधा पाव किलो दे। ನೋಡ್ರಿ ಇಲ್ಲಿ ಇದು ಲೋಬಾನ ಇದು ಲೋಬಾನ ಇದು ಲೋಬಾನ ಆಮ್ಯಾಗ ಇದು ಲೋಬಾನ ಇದು ಲೋಬಾನ गूगला गूगला ಇದೇನ್ರಿ ಇದು? गूगला गूगला हाल गूगला 5 रुपये बड़े ಹೌದೇನ್ರಿ? ಅಂದ್ರೆ ಇದು ಲೋಬಾನೇ गूगला काय में बड़ा करला इधर क्या ಹಾಂ ಅದೇನ್ರಿ ಅದು? ಹಾಂ ಎಲ್ಲ ಮಿಕ್ಸ್ ಅರ್ಧ ಕೆಜಿ ನೋಡ ಭಾಳಕ ಐಟಮ್ ಎಲ್ಲ ಮಿಕ್ಸ್ ಅಂತ ಹೇಳಿದ್ರೆ ಮತ್ತೆಲ್ಲ ಮಿಕ್ಸ್ ಬೇಕು ತಡ್ರಿ. ಅಲ್ಲ ಭಾಳಕ ಜಿಲೇಬಿ ಐತಿ, ಮೈಸೂರು ಪಾಕ್ ಐತಿ, ಪೇಡ ಐತಿ, ದೂದ್ ಪೇಡ ಐತಿ. ಸ್ವೀಟಿನ ಅಂಗಡಿ ಮಾತ್ರ ಈಗ ಫುಲ್ ರಶ್ ರೂಪ. ಅನ್ನೋರು ಆಫರ್ ಇಲ್ಲೇನ್ರಿ? ಏನು ಆಫರ್ ಏನಿಲ್ಲ? ಒಂದು ಜಿಲೇಬಿ ತೊಗೊಂಡ್ರೆ 2 ಪೇಟೆ ಫ್ರೀ. ಅಲ್ಲಿ ಕೊಡ ಆಫರ್ ಇಲ್ಲ ಅಂತೀನಿ. ಅಂಗಡಿಗಾರಿಲ್ಲ ಸುಮ್ಮನೆ ತೊಗೊಂಬಿಡು, ಅಂಗಡಿಗಾರಿಲ್ಲ. ಹೋಗ್ರಿ ಹ್ಞೂ ಎಲ್ಲಾಗ್ಯಾರ ನೋಡು. ಬದ್ನೆಕಾಯಿ ತೊಗೊಂಡ್ರಿ, ಟಮಾಟೊ ತೊಗೊಂಡ್ವಿ, ಮುಳಗಾಯಿ ತೊಗೊಂಡ್ವಿ, ಸ್ವೀಟ್ ತೊಗೊಂಡ್ವಿ. ಈಗ ನೆಕ್ಸ್ಟ್ ಎಲ್ಲಿ ಹೊಂಟಿವ್ರಿಪ್ಪ ಅಂತ ಹೇಳಿದ್ರೆ ಗೊತ್ತಿಲ್ಲ ರೀ ನನಗೆ. ಎಲ್ಲೆಲ್ಲಿ ಕರ್ಕೊಂಡು ಹೋಗ್ಕೊಳ್ಳೋ ಸ್ವಲ್ಪ ಹೋಗೋದು ನೋಡ್ರಿ. ಇದು ಕೊತ್ತಂಬರಿ ಫುಲ್ ಫ್ರೆಶ್ ಐತೆ ನೋಡಿ. ಹೌದ್ರಿ खरे पता है क्या? एक 10 रुपये खरे पता ಸುನದ ನಿಂಬೆಹಣ್ಣು ಇವತ್ತು ದೊಡ್ಡ ತೊಗೋಬೇಕಿಲ್ಲ? क्या ಬೇಡ ಸಾಕು. ಹ್ಞೂ ले ಅದೇನು ತೋರ್ಸಾಕನ ಹಿಂಡಾಕೆ ತೋರ್ಸಕ್ಕೆ ತೋರ್ಸಾಕೋದಿಲ್ಲ. ಇಳ್ದಾರ ನೋಡ್ರಿ ಪಾನ್ ವಾಲೆ ಚಾಚಾ ತಮ್ಮನ್ನ. ಯಾರು ಹೇಳೋರೆ? ಹಾಂ ಪಾನ್ ವಾಲೆ ಚಾಚಾ ಸುಮ್ಮನೆ ನಿನಗೆ ಕಮೆಂಟ್ ಭಾಳ ಬರ್ತಾವೆ ಎಲ್ಲರಿಗೂ ತಿನ್ಬೇಡ್ರಿ ಅಂತೇಳಿ. ಹೌದು ಆದ್ರೂ ಏನು ಮಾಡಕ್ಕೆ ಬರಂಗಿಲ್ಲ. ಅದು ಅಭ್ಯಾಸ ಎಲ್ಲಡಿಗೆ ಚಟನ ಹಂಗೆ ಅದು. ये देव चाचा आराम तो है? सब दुआ है तुम्हारी. एक 25 रुपये दे कितना था? ಪ್ರತಿ ವರ್ಷ ಹೊಸ ಚರ್ಬಿ ತಗೋಬೇಕು. ಓ ಇದು ನೋಡ್ರಿ ಮಸ್ತ್ ಐತಿ. कैसा है? कैसा रही हो? 100 रुपये करो. नहीं 100 रुपये करो. एक ही चांगल ಚರ್ಗಿ ಸಾಕ? ಪೂಜಾಕ್ಕೆ ಬೇಕಾದ ಪೂಜಾಕ್ಕೆ ಬೇಕಾದ ಅಂದ್ರೆ ಹ್ಞೂ ಸ್ವೀಟಿನ ಅಂಗಡಿ ಮಾತ್ರ ಇಲ್ಲಿ ಸಿಕ್ಕಾಪಟ್ಟೆ ಅದಾರಪ್ಪ. ನಮ್ದ ಕಡೆ ಒಂದು 3-4 ಅಂಗಡಿ ಅದಾವ ಸ್ವೀಟಿನ. ಆರಾಮ್ದು ನೋಡ್ರಿ ಹೂವಿನ ಅಂಗಡಿ. ಹೂವಿನ ಅಂಗಡಿಯಲ್ಲಿ ಬಂದು ಅಂತ ಹೇಳಿದ್ರೆ ವಾಸನೆ ಗಮ್ ಅಂತೈತೆ ರೂಪಾಯಿ ಇದು. ಏನು ಪೂಜಾಕ್ಕೆ ನಾವು ಸ್ವಲ್ಪ ಕಾಯಿ ಮೇಲೆ ಇದ್ದು ಕೊಡ್ರಿ. ತಡಿಬೇಕು ನೋಡ್ರಿ ಒಂದು 3-4 ದಿನ ನಾವು. ಅದೇ ಇದು ಕೊಡ ದೊಡ್ಡದು ಕೊಡ್ರಿ ಅದು.
ಐತಲ್ಲ ಐತಲ್ಲ ಈಗ ಡಜನ್ ರೀ ಹೆಂಗೆ ಡಜನ್ ಬಾಳೆಹಣ್ಣು ಇವು 35 ಅಂತ್ರಿ ಅವು 45 ಅಂತ ಆ ಕಾಯಿ ಅದಾವು ಅವು ತಗೊಂಡಿ ನಾನು ಹ್ಞೂ ಹಾಂ 50 रुपये तो मार करो 50 रुपये 40 ಅಂತ ಅದು ನೋಡಿ ಇಲ್ಲಿ ಶೇ ಮತ್ತು 40 ತೊಗೊಂಬೇಡ ಸುಮ್ಮನೆ ಇಲ್ಲೇ 40 ರೂಪಾಯಿ ಮಾರ್ರಿ ಆಟೋರ ಹೆಂಗೆ ಮಾರ್ರಿ ಎಲ್ಲ ಕಡೆ ಎಷ್ಟಾಗೈತಿ ಬಾ ಬಿಡ್ರಿ ಫೈನಲಿ ನಮಗೆ ಏನೇನು ಬೇಕಾಗತ್ತಲ್ರಿ ಎಲ್ಲ ತೊಗೊಂಡ್ವಿ ಆಟೋ ಕೇಳಿದ್ವಿ ರೀ ಆಟೋದಾರ 200 ರೂಪಾಯಿ 200 ರೂಪಾಯಿ ಅನ್ನಕತ್ರೆ ಬರ್ಬೇಕಾರೆ ಅವರು ಹಂಗೆ ಅಂದ್ರದಿಲ್ಲ ಹಾಂ ಅವ್ರು 200 ರೂಪಾಯಿ ಬಂದ್ರೆ ಬಟ್ ಇಲ್ಲಿ ಹೆಂಗೆ ಗೊತ್ತೇನ ಇಲ್ಲಿ ಬರೋಂಗಿಲ್ಲ ಇಲ್ಲಿ ಗದ್ಲ ಭಾಳ ಇರ್ತೈತಲ್ಲ ಬರೋದಲ್ರಿ ಹ್ಞೂ ಎಲ್ಲಿಂದ ಸಿಬಿಟಿ ಅಂತ ದೂರಿಲ್ಲ ಹಾಂ ಫಾಟ್ ಫಾಸ್ಟ್ ಸಿಬಿಟಿ ಹೋಗೋಣ ಬಸ್ ಹೊಡಿನಂತೆ ಹಾಂ ತಮ್ಮನ್ನ ಬಸ್ ಯಾವ ಬರ್ತಾವೆ ಯಾವ್ದು ಹ್ಞೂ ಸಾಯನಗರ ಬಸ್ ಯಾವಾಗ ಬರ್ತಿದ್ದು ಏನು ಹ್ಞೂ ಯಾವಾಗ ಬರ್ತೈತೇನ್ರಿ ಇದಕ್ಕೆ ಹೋಗ್ಬಿಡೇನ್ರಿ ನಾವು ತಾಜ್ನಗರ್ ಲಾಸ್ಟ್ ಸ್ಟಾಪಿಗೆ ಇಳೇನ್ರಿ ಹೋಗಿ ಅದಕ್ಕೆ ಮತ್ತೆ ಅಲ್ಲಿ ಕಾಲೇಜ್ ಕಡೆ ಬರೋದಿಲ್ಲ ಅಲ್ರಿ ಬಸ್ ಹೌದು ಬರಂಗಿಲ್ಲ ಅಲ್ಲಿ ಅಲ್ಲಿ ಲಾಸ್ಟ್ ಸ್ಟಾಪಿಗೆ ಇಳಿದೆ ಅವತ್ತು ನಾವು ರಿಕ್ಷಾ ಇಳಿದು ಹೋದ ಊರ್ಲಿಂದ ಬರೋ ಮುಂದೆ ಹಂಗೆ ಹೋಗನ್ರಿ ಹಂಗೆ ಮಾಡೋಣ ಹಾಂ ನಾವು ಬಸ್ಸಿಗೆ ವೇಟ್ ಮಾಡಿದ್ದೀರಿ ಬಸ್ ಅಂತೂ ಬರಲೇ ಇಲ್ರಿ ಬಸ್ ಬರೋದು ಎಷ್ಟೊತ್ತಾಗ್ತತೋ ಏನೋ ಅಂತ ಹೇಳಿ ನಾವೀಗ ಮತ್ತೆ ಆಟೋಕ್ಕೆ ಹೊಂಟಿವ್ರಿ ಆಟೋ ಇಲ್ಲಿಂದ ಹೊಂಟಿವಂತ ಜಗ್ಗರ್ತಾವ್ರಿಪ್ಪ ಸಾಯಿನಗರ ಕಡೆ ತಾಜ್ನಗರ ಕಡೆ ಹೋಗೋವು ಬಂದ್ಬಿಡ್ತಾರೆ ಅಲ್ಲಿ ಒಳಗಾದ್ರೆ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾರೆ ಅಲ್ಲಿ ಹಾಗಾಗಿ ನಾವು ಹೊರಗೆ ಬಂದು ಈಗ ಆಟೋಕ್ಕೆ ಹೊಂತೀವಿ ನೋಡ್ರಿ ನಾವು ಬಸ್ಸಿಗೆ ಹೋದ್ರೆ ಆಯ್ತಲ್ಲ ಇಳ್ಯಾಕೆ ಸರಿ ಹಂಗಿಲ್ಲ ಅದು ಹಾಂ ಅಲ್ಲಿ ನೋಡಿದ್ರೆ ರೋಡ್ ಮಾಡತ್ತಾರ ಇನ್ನು ತಾಸಂಗರ ಇಳಿಬೇಕು ಎಲ್ಲಿ ಇಳಿಬೇಕು ಗೊತ್ತಾಗಂಗಿಲ್ಲ ಹೌದು ಆಟೋದ ಹೋದ್ರೆ ಸೀದಾ ಮನೆಗೆ ಇಳಿತೇವೆ ನಾವು ಕೈಯಲ್ಲಿ ಲಗೇಜ್ ಅಂದವು ಹ್ಞೂ ನಾವು ಬಂದಿದ್ದು ತಡ ಇಲ್ರಿ ಮಾರ್ಕೆಟ್ ಮಾಡಿದ್ದು ತಡ ಇಲ್ಲ ಹೋಗಿದ್ದು ತಡ ಇಲ್ಲ ಯಾಕಂದ್ರೆ ನಾವು ಜಲ್ದಿನ ಬಂದ್ಬಿಟ್ಟಿವ್ರಿ ಈಗ ಇನ್ನೊಂದು ಸ್ವಲ್ಪ ಬಿಟ್ಟು ನೋಡಿದ್ವಿ ಅಂದ್ರೆ ಹುಡುಗರು ಯಾವ ಕಡೆ ಹೋಗ್ತಾವೋ ನಾವು ಯಾವ ಕಡೆ ಹೋಗ್ತೀವಿ ಅನ್ನೋದು ಗೊತ್ತಾಗಿಲ್ಲ ಅಷ್ಟು ಸಿಕ್ಕಾಪಟ್ಟೆ ರಶ್ ಆಕತ್ರಿಪ್ಪ ಈಗ ನಾವ್ರಾಗೆ ರಶ್ ಆಗೋದು ಒಳಗಡೆನ ಎಲ್ಲ ಬಂದು ಮಾರ್ಕೆಟ್ ಮಾಡ್ಕೊಂಡು ಈಗ ಹೊಂಟಿವಿ ನೋಡ್ರಿಪ್ಪ ಇವತ್ತು ಬಿಸಿಲು ಸಿಕ್ಕಾಪಟ್ಟೆ ಐತಲ್ರಿ ಬಿಸಿಲು ಭಾಳ ಐತಿ ಹೋಗ್ತಾ ಹೋಗ್ತಾ ನಾವು ಇಲ್ಲಿ ಮೈಲಾರಜ್ಜನ ಗುಡಿ ಕಡೆಗೆ ಅಂಗಡಿಯಾಗ ಆಕಾಶ್ ಬಿಟ್ಟು ಅದನ್ನು ಕೇಳ್ಕೊಂಡು ತೊಗೊಂಡು ಹೋಗ್ಬೇಕಂತೇಳಿ ನಿಂದ ಅದಾವಂತಿಲ್ಲ ಅದಾವಂತ ತಗೋರಿ 25 ಹೆಂಗಂತ್ರಿ 30 ರೂಪಾಯಿ 30 ರೂಪಾಯಿಗ ಒಂದು ಹಿರಮ್ಮ ನೋಡ್ರಿ ಹಿರಮ್ಮನ ಆಗಮನ ಭಾಳ ದಿನದ ನಂತರ ಆಮ ಸಣ್ಣ ಹೆಂಗದ ಆಕಾಶ ಬಿಟ್ಟಿ ಚಲೋ ಅದಾವ ಹ್ಞೂ 30 ರೂಪಾಯಿ ಒಂದು ಇದಕ್ಕಮ್ಮಯ್ಯ ಎಲ್ಲಿ ಹೌದಾ ಹೊಸಲ 30 ಇದ್ವು ಈ ಸಲ 30 ಅದಾವ ಅವು ಏನಂತ ಮುಂದೆ ಮಾರ್ಕೆಟ್ ಎಲ್ಲ ತೋರ್ಸ ನಾವು ಮತ್ತೊಮ್ಮೆ ತೋರ್ಸೋದನ ಏನೀಗ ಗದಲ ಸರಿಗೆ ಅಂತ ತೊಗೊಂಬಂದಿದ್ದೆ ತೋರ್ಸೋದಕ್ಕೆ ಆಗಲಿಲ್ಲ ನಮಗೆ ಹ್ಞೂ ಇಲ್ಲಿ ತೊಗೊಂಬಂದು ತೋರ್ಸನ್ರಿ ಫಸ್ಟ್ ಚೆರ್ಗಿ ಲಕ್ಷ್ಮೀ ಪ್ರತಿ ದೀಪಾವಳಿಗೆ ಹೊಸ ಸರಿಗೆ ಬೇಕಾ ಹೌದ್ರಿ ಅವನ್ನೆಲ್ಲ ನಾವು ಯೂಸ್ ಮಾಡಿರ್ತೀವಲ್ಲ ಪೂಜಾಕ್ಕೆ ಇಡಾಕ ಸರಿ ಅನ್ಸಂಗಿಲ್ಲ ಹಂಗಾಗಿ ಹೊಸ ಚೆರ್ಗಿ ತೊಗೊತೀನಿ ರೀ ನಾನು ಇದೊಂದು ಚೆರ್ಗಿ ಆಮೇಲೆ ಪೂಜಕ್ಕೆ ಚುಮ್ಮರಿ ಇವು ಸಟ್ಟ ಇಟ್ಬಿಟ್ಟಾರ್ರಿ ಮಾರ್ಕೆಟ್ ಒಳಗೆ 30 ರೂಪಾಯಿಗೆ ಇದೊಂದು ಪ್ಯಾಕೆಟ್ ರೀ ಚುಮ್ಮರಿದೆ ಏನು ಕಾಲಪೋಲಿ ಯಾವ್ದು ಕೊಡೋದು ಅಂತ ಹೇಳಿ ಹಾಂ ಸೀದಾ ಪ್ಯಾಕೆಟ್ನಾಗ ಇದು ಎಲ್ಲ ಥರದ ಮಿಕ್ಸ್ ಇದು ಖಾರ ಪಾವು ಕಿಲೋ ಅರ್ಧ ಕಿಲೋ ಸ್ವೀಟ್ ಇವು ಎಲ್ಲ ಮಿಕ್ಸಪ್ ಇದ್ರಾಗ ಇರಲಿ ಈಗ ಅದು ಬೇಡ ಆಮೇಲೆ 5 ಥರದ ಹಣ್ಣು ಇವು 100 ರೂಪಾಯಿ ಸಟ್ರು ಇಟ್ಟಿರ್ತಾರೆ ನಾನು 2 ಸಟ್ ತೊಗೊಂಬಂದೆ ಆಮೇಲೆ ಲೋಬಾನ ಆಮೇಲೆ ದೀಪಮ್ ಎಣ್ಣೆ ದೀಪಕ್ಕೆ ಇದ್ರೊಳಗೆ ಹೂವು ಆಮೇಲೆ ಬಾಳೆಹಣ್ಣು ಬಡೆ ಸೋಪು ಇದು ಬಡೆ ಸೋಪು ಇವು ಎಲೆ ನಿಂಬೆ ಹಣ್ಣು ಬೇಕವು ಆಮೇಲೆ ಪೂಜೆ ಕಿಡಕ ಅಡಿಕೆ ರೀ
ಆಮೇಲೆ ಕಟ್ನಾಮ್ರ ಮಾಡಕ್ಕೆ, ಬದ್ನಿಕಾಯಿ ಪಲ್ಯ ಮಾಡಕ್ಕೆ, ಕೊತ್ತಂಬರಿ, ಕರಿಬೇವು, ಕೊತ್ತಂಬರಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಟಮಾಟಿ ಹಣ್ಣು, ಆಮೇಲೆ ಇವು ತೆಂಗಿನಕಾಯಿ 2 ರೀ. ಆಮ್ಯಾಗ ನಾವು ನಮ್ಮ ಮನೆಯೊಳಗೆ ದೀಪಾವಳಿ ಮಾಡಕತ್ತ ಎಷ್ಟು ವರ್ಷ ಅಂತ ಹೇಳಿ ಹೇಳ್ತೇವಂತ ಹೇಳೋಂಥದ್ರ ಬಗ್ಗೆ. ಯಾಕಂದ್ರೆ ಸ್ವಲ್ಪ ಮಂದಿಗೆ ವಿಚಿತ್ರ ಆಕೈತಿ. ಹೌದ್ರಿ. ನಾವು ನೋಡಿದ್ರೆ ಮುಸ್ಲಿಮ್ಸ್ ನಾವು ದೀಪಾವಳಿ ಹಬ್ಬ ಮಾಡ್ತೇವಲ್ಲ ಅಂತೇಳಿ ಆಶ್ಚರ್ಯ ಆಗೋದ್ರೊಳಗೆ ಏನು ಇದು ಇಲ್ಲ, ಹೌದೌದು, ಸರಿನೇ ಐತಿ. ಆದ್ರೆ ನಾವು ದೀಪಾವಳಿ ಹೆಂಗೆ ಚಾಲು ಮಾಡಿದ್ವಿ, ನಾವು ಮಾಡಕತ್ತ ಎಷ್ಟು ವರ್ಷ ಅಂತ ಹೇಳಿ ಇದ್ರ ಬಗ್ಗೆ ಹೇಳೋಣಂತೆ. ಇಷ್ಟೆಲ್ಲ ದೀಪಾವಳಿ ಐಟಮ್ ನೋಡ್ರಿ ಪೂಜಾಕ್ಕೆ ಅಷ್ಟು ಇಷ್ಟೆಲ್ಲ ಬೇಕಲ್ಲ ದೀಪಾವಳಿ ಮಾಡಕ್ಕೆ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ನಾನು ಇಷ್ಟ ಆಗಿದೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.